ಏನು ಚೆನ್ನಾಗಿಲ್ಲ. ಸ್ಟೋರಿ ಲೈನ್ ಒಂದೇ ಒಂದು ಸ್ಟೋರಿ ಲೈನ್ನ ಇಟ್ಕೊಂಡು ತುಂಬ ಎಳೆದಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನ್ನಿಸ್ಬೋದು, ಬಟ್ ಮಾಸ್ ಆಡಿಯನ್ಸಿಗೆ ಒಂಚೂರು ಲ್ಯಾಗ್ ಅನ್ಸಲ್ಲ. ಯಾಕಂದರೆ ಅಲ್ಟಿಮೇಟ್ ಆಗಿದೆ, ಅಲ್ಟಿಮೇಟ್ ಮಾಸ್ ಸೀನ್ಸು, ಆ್ಯಕ್ಷನ್ ಸೀನ್ಸು. ಸುದೀಪ್ ಸರ್ ಆ್ಯಕ್ಟಿಂಗ್ ಅಂತೂ ಸಕ್ಕತ್ ಗುರು. ಬೆಳಿಗ್ಗೆ ತಿಂಡಿ ತಿಂತಾ ಇದ್ದೀವಿ. ಏನಕ್ಕೆ ಅಂದರೆ ಮಾರ್ಕ್ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀವಿ. ಎಲ್ಲಿ ಅಂದರೆ GT ಮಾಲಲ್ಲಿ. ಸೊ ಅಲ್ಲಿ ಬಂದು ತಿಂಡಿ ಇಸ್ಕೊಂಡಿದ್ದೆವು GT ಮಾಲ್ ಹಿಂದ್ಗಡೆ. ಸೊ ಇಲ್ಲಿ ತಿಂಡಿ ಮಾಲ್ ಹತ್ರ ಬಿಂದು ಅವರು ಬರ್ತಾ ಇದ್ದಾರೆ. ಬಿಂದು ಆ್ಯಂಡ್ ಅವ್ರ ಬ್ರದರ್ ಬರ್ತಾ ಇದ್ದಾರೆ. ನಾನು ಆಮೇಲೆ ಸೋಲೋ ಹೋಗ್ತಾ ಇದ್ದೀವಿ. ಮಾರ್ಕ್ ಫಸ್ಟ್ ಡೇ ಫಸ್ಟ್ ಶೋ ಸೀನ್ಸ್ ಏನಂದರೆ ಫಸ್ಟು ಪ್ರಸನ್ನ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಕಟೌಟು ಪಟಾಕಿ ಎಲ್ಲ ನೋಡಿಕೊಂಡು ಆಮೇಲೆ GT ಮಾಲ್ಗೆ ಹೋಗಿ ಫಿಲಮ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. 6:30 ಇರೋದು ಫಸ್ಟ್ ಡೇ ಫಸ್ಟ್ ಶೋ. ಫಸ್ಟ್ ಶೋ ಬಂದು 6:30 ಇರೋದು. ಸೊ ಇನ್ನು ಟೈಮ್ ಐತಿ, ಇನ್ನು ಅರ್ಧ ಗಂಟೆ ಐತಿ, ಇನ್ನು 6 o'clock. ಬೇಗನೆ ಬಂದು 6 o'clock ಹೆವಿ ಚಳಿ ಐತೆ, ಹೆವಿ ಚಳಿ. ನಾನಂತೂ 2-3 ಟೀ ಶರ್ಟ್ ಹಾಕೊಂಡು ಅದ್ರ ಮೇಲೆ ಜಾಕೆಟ್ ಹಾಕೊಂಡ್ಬಂದವನೆ. ಇಲ್ಲಿ ಪ್ರಸನ್ನಕ್ಕೆ ಬಂದಿದ್ವಿ, ಬಟ್ ಕಟೌಟ್ ಹಾಕಿಲ್ಲ. 45 ಹಾಕಿದ್ದಾರೆ ಶಿವಣ್ಣ ಅದು. ಸೊ ಇವಾಗ ಡೈರೆಕ್ಟಾಗಿ ಬಿಂದು ಅವರು ಆಲ್ರೆಡಿ PVR ಹತ್ರ ಹೋಗಿದ್ದಾರೆ ಅಂತೆ. ಸೊ ಇವಾಗ PVR ಹತ್ರ ಬಂದಿದ್ದೀವಿ, ಬಟ್ ಇನ್ನೂ ಒಳಗಡೆ ಬಿಡ್ತಾ ಇಲ್ಲ. ಟಿಕೆಟ್ ಸ್ಕ್ಯಾನಿಂಗ್ ಎಲ್ಲ ಇನ್ನೂ ಆಗ್ತಾ ಇಲ್ಲ. ಸೊ ಬಂದ್ಬಿಟ್ಟು ಇಲ್ಲಿ ಕೂತಿದ್ದೀವಿ. So we are featuring Bindu vlogs in our vlog today. For the first time. And our brother JD bro. ಇಷ್ಟು ವರ್ಷ ನಾನು ನಿನ್ಗೆ ಹೇಳಿದ್ದಕ್ಕೂ ಸಾರ್ಥಕ ಕಣೋ, ವ್ಲಾಗ್ಸ್ ಮಾಡು ಅಂತ. ಫೈನಲಿ ಏನೋ ಒಂದು ಡಿವೈಸ್ ತೊಗೊಂಡು ಮಾಡ್ತಾ ಇದ್ದೀನಿ. ಹೌದು, ನಾನು ನಿನ್ನ ಫೋನೇ ನೋಡಿಲ್ಲ. ಇವರೇ ನನಗೆ ಪ್ರೋತ್ಸಾಹ ಮಾಡಿದ್ದು ಬ್ಲಾಗ್ ಮಾಡು ಅಂತ. ಸೊ ಇವರಿಂದನೇ ಫಸ್ಟ್ ಪೇಮೆಂಟ್ ಬಂದಾಗ ನನಗೆ ಕೊಡ್ತಾನೆಲ್ಲ. ಪಕ್ಕ ಕೊಡೋಣ. ಬಟ್ ಏನು ಗೊತ್ತಾ, ಕಾನ್ಸ್ಟೆಂಟಾಗಿ ಆಗ್ತಾ ಇಲ್ಲ. ಬಿಕಾಸ್ ಒಂದೇ ಫೋನಲ್ಲಿ ವ್ಲಾಗ್ಸು, ಮಿನಿ ವ್ಲಾಗ್ಸು, ಕಂಟೆಂಟ್ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಎಕ್ಸಾಮ್ ಬೇರೆ ಇತ್ತು. ಸೊ ನಾನು ಆ್ಯಕ್ಷನ್ ಕ್ಯಾಮ್ರಾ ತೊಗೊಳೋಣ ಅಂತ ಇದ್ದೀನಿ. ಯಾವ್ದಾರು ಚೆನ್ನಾಗಿರೋದಿದ್ರೆ ಸಜೆಸ್ಟ್ ಮಾಡಿ ಕಮೆಂಟ್ಸಲ್ಲಿ. ಸೊ ಫೈನಲಿ ಬಿಡ್ತಾ ಇದ್ದಾರೆ ಒಳಗೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಮಸ್ತಾಗಿ ಎಲ್ಲರೂ ನಾಚ್ಕೋತವ್ರೆ. ಸೊ ಗೈಸ್, ಒಂದು ಬೇಜಾರಾಗೋ ಸುದ್ದಿ ಏನಂದರೆ GT ಮಾಲ್ದು PVR ಅಲ್ಲಿ ಮಾರ್ಕ್ದು ಪೋಸ್ಟರ್ ಹಾಕಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಅಲ್ಲ. ನಾವು ಮ್ಯಾಕ್ಸ್ ದಿನ ಫಸ್ಟ್ ಡೇ ಫಸ್ಟ್ ಶೋ ಬಂದಾಗ್ಲೂ ಇದು ಹಾಕಿರಲಿಲ್ಲ, ಪೋಸ್ಟರ್ ಹಾಕಿರಲಿಲ್ಲ. ಇನ್ನೇ ರಿಲೀಸ್ ಆಗದೆ ಇರೋ ಸಿನಿಮಾಗಳದ್ದೇ ಹಾಕಿದ್ರು. ಆ್ಯಂಡ್ ಈ ಸರಿನೂ ಕೂಡ ಸೇಮ್ ಮಾರ್ಕ್ದು ಒಂದು ಪೋಸ್ಟರ್ ಕೂಡ ಕಾಣಿಸಲ್ಲ ನಿಮಗೆ. PVRನ ಟ್ಯಾಗ್ ಮಾಡಿ ಬಂದು ಕೂತಿದ್ದೀವಿ. ಇನ್ನೇನು ಸ್ಟಾರ್ಟ್ ಆಗಬೇಕು ಸಿನಿಮಾ. 6:35 ಆಯಿತು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನೋಡಿ. ಇನ್ನು ಆ್ಯಡ್ಸ್ಗಳೇ ಆಗ್ತಾ ಇದ್ದಾರೆ. ಸ್ಟೈಲ್ ಗೊತ್ತಾ? ಸೊ ಇನ್ಫ್ಲೂಯೆನ್ಸರ್ಸ್ ಆಗಿರೋದಕ್ಕೂ ಸಾರ್ಥಕ ನೋಡಿ. ಮಾರ್ಕ್ ಪೋಸ್ಟರ್ ತಂದು ಒಳಗೆ ಹಾಕಿದ್ದಾರೆ ಇವಾಗ. ಗುಡ್ ಮೂವ್ PVR, ಗುಡ್ ಮೂವ್. ಪವರ್ ಆಫ್ ಇನ್ಫ್ಲೂಯೆನ್ಸರ್ಸ್ ನೋಡಿ. ಪವರ್ ಆಫ್ ಕ್ಯಾಮ್ರಾ ಕಣೋ. ಪವರ್ ಆಫ್ ಕ್ಯಾಮ್ರಾ. ಕರೆಕ್ಟ್. ಇಫ್ ಯು ಹ್ಯಾವ್ ಅ ಕ್ಯಾಮ್ರಾ ಯು ಕ್ಯಾನ್ ಡೂ ಎನಿಥಿಂಗ್. ನೋಡಿ, ಇಂಟರ್ವಲಲ್ಲಿ ಬರೋಷ್ಟರೊಳಗೆ ಒಳಗೆ ತಂದುಬಿಟ್ಟು ಇಟ್ಟಿದ್ದಾರೆ ಪೋಸ್ಟರ್ನ, ಆಚೆ ಇರೋದು. ಸೊ ಇವಾಗ ಇಂಟರ್ವಲ್ ಮುಗ್ದಿದೆ. ಇವಾಗ ಇಂಟರ್ವಲ್ ಬಂದಿದೆ. ಇವಾಗ ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಫಸ್ಟ್ ಹಾಫ್ ಅಂತೂ ಮಸ್ತ್ ಆಗಿತ್ತು. ನೀವು ಕಿಚ್ಚ ಸುದೀಪ್ ಫ್ಯಾನ್ ಆಗಿದ್ರೆ ಹೆವಿ ಎಂಜಾಯ್ ಮಾಡ್ತೀರಾ. ಇದೊಂದು ಪಕ್ಕ. ಏನಾರು ಹೇಳ್ತೀರಾ? ಮೂವಿ ಸ್ಟಾರ್ಟ್ ಆಗದೆ ದಾದಾ ಯಾರು ಗೊತ್ತಾ ಸಾಂಗಿಂದ ಅಲ್ಲೇ ಒಂದು ಫೌಂಡೇಶನ್ ಸೆಟ್ ಮಾಡಿಬಿಡುತ್ತೆ. ದಟ್ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂತ. ಆ್ಯಂಡ್ ಎವ್ರಿ ಆ್ಯಕ್ಷನ್ ಮತ್ತು ಸಾಂಗಲ್ಲೂ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಅಂದರೆ ಇಫ್ ಯು ಆರ್ ಅ ಫ್ಯಾನ್ ಆಫ್ ದಟ್ ಹೀರೋ ಅಲ್ವಾ, ಆ ಹೀರೋನ ಹೈಪ್ ಮಾಡೋದು ನಮ್ಗೆ ನೋಡೋದು ತುಂಬಾ ಖುಷಿ ಆಗುತ್ತೆ. ದಟ್ ಎಕ್ಸೈಟ್ಮೆಂಟ್ ವಾಸ್ ದೇರ್ ಥ್ರೂ ಔಟ್ ಫಸ್ಟ್ ಹಾಫ್. ಎಲ್ಲರೂ ಇವಾಗ ಒಳಗೋಗ್ಬಿಟ್ರು. ನಾವು ಹೋಗೋಣ ಬನ್ನಿ ಗೈಸ್. PVR ಅಲ್ಲಿ GT ಮಾಲಲ್ಲಿ PVR ಹತ್ರ ಬಂದರೆ ಇಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ವಂತೆ. ಸೊ ಇದು ನೋಡಿ, ಸ್ಟೋರಿಗೆ ಹಾಕ್ತೀನಿ ನೋಡೋಣ. ಕ್ಯಾಮ್ರಾಗೆ ಮರ್ಯಾದೆನೇ ಇಲ್ವಂತೆ ನೋಡ್ರಿ. 60,000 ವೇಸ್ಟಾ? 60,000 iPhone, 60,000 ಕ್ಯಾಮ್ರಾ ಸೇಮ್. 70,000 ಅದು. 69,000 ಅಂದರೆ ಕರೆಕ್ಟ್. ಅದಂಗೆ 60,000 ಅಂತ ಇದೆ. PVR GT ಮಾಲ್ ಅವರೇ ಪಾಪ ಅವರೇ ಹೇಳಿದ್ದು ಕ್ಯಾಮ್ರಾ ಯೂಸ್ ಮಾಡಿಬಿಡ್ರಿ ಅಂತ. ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟೆ. ಸೊ ಮಾರ್ಕ್ ಮೂವಿ ಮುಗಿಸ್ಕೊಂಡು ಕೆಳಗೆ ಬಂದಿದ್ದೀವಿ ಬೇಸ್ಮೆಂಟ್ಗೆ, ಗಾಡಿ ಹತ್ರ. ಸೊ ಮಾರ್ಕು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಒಂದು 3-4 ಕ್ಲಿಪ್ಪಿಂಗ್ಸ್ ನೋಡಿದ್ದೀರ ಸಾಂಗ್ಗಳದ್ದು. ಸೊ ಡೈರೆಕ್ಟಾಗಿ ಹೇಳ್ತೀನಿ ನೋಡಿ ಮಾರ್ಕ್ ಹೆಂಗಿತ್ತು ಅಂತ.
ಫಸ್ಟ್ ಹಾಫಲ್ಲಿ ಅಲ್ಟಿಮೇಟ್ ಮಾಸ್ ಸ್ಟೋರಿ ಆ್ಯಕ್ಷನ್ನು ಸೀಕ್ವೆನ್ಸು ಎಲ್ಲ ಮಸ್ತಾಗಿದೆ. ಸೆಕೆಂಡ್ ಹಾಫಲ್ಲಿ ಫಸ್ಟ್ ಹಾಫ್ದು ರಿಯಾಕ್ಷನ್ ಇದೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನ್ನಿಸ್ಬೋದು, ಬಟ್ ಮಾಸ್ ಆಡಿಯನ್ಸಿಗೆ ಒಂಚೂರು ಲ್ಯಾಗ್ ಅನ್ಸಲ್ಲ, ಯಾಕಂದರೆ ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್ ಮಾಸ್ ಸೀನ್ಸು, ಆ್ಯಕ್ಷನ್ ಸೀನ್ಸು ಸಕ್ಕದು, ಒಂದೊಂದು ವಿಜುವಲ್ ಕೂಡ ಸಕ್ಕದಾಗಿದೆ. ಸುದೀಪ್ ಸರ್ ಆ್ಯಕ್ಟಿಂಗ್ ಅಂತೂ ಸಕ್ಕದು ಗುರು, ಕಾಮಿಡಿನೂ ಮಾಡ್ತಾರೆ, ಹಂಗೆ ಆ್ಯಕ್ಷನ್ನು ಇದೆ. ಅವ್ರು ಒಂದ್ಸಲ ಹಿಂಗೆ ಬಂದ್ರು ಅಂದರೆ ಗತ್ತಲ್ಲಿ ಎಲ್ಲರೂ ಎದುರ್ಕೊಬಿಡ್ತಾರೆ. ಸೊ ನೀವು ಕೂಡ ಫ್ಯಾಮಿಲಿ ಜೊತೆ ಹೋಗಿ, ಫ್ಯಾಮಿಲಿ ಥರನೇ ಇರೋದು ಸ್ಟೋರಿ. ಮ್ಯಾಕ್ಸ್ ಬಂದು 1 ನೈಟಲ್ಲಿ ಆಗಿದ್ದ ಸ್ಟೋರಿ, ಇದು 48 hours ಅಂದರೆ 2 ಡೇಸಲ್ಲಿ ಆಗ್ತಿರೋ ಸ್ಟೋರಿ. ಮ್ಯಾಕ್ಸ್ ಥರನೇ ಮಾರ್ಕಲ್ಲೂ ಸೇಮ್ ಡ್ರೆಸ್ಸಲ್ಲೇ ಶೂಟಿಂಗ್ ಆಗುತ್ತೆ. ಸೊ ಬ್ಲಾಗ್ ಒಂದು ನಿಮಿಷ ಇರಿ ಬಂದೆ, ಹೇಳೋ ಹೆಂಗಿತ್ತು? ಬ್ರೋ ಫಸ್ಟ್ ಹಾಫ್ ಅಂತೂ ನಂಗೆ ಹೆವಿ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಫೈಟಿಂಗ್ ಸೀನ್ ಓಕೆ. ಸೊ ಬಿಂದು ಅಕ್ಕ ಬನ್ನಿ ಇಲ್ಲಿ ಆನೆಸ್ಟಾಗಿ ಹೇಳಿ ಹೆಂಗಿತ್ತು ಬ್ಲಾಗ್ ಅಂತೀನಿ. ಸರಿ ಆನೆಸ್ಟಿ ಬಿಡು, ನನ್ನ ರೆಸ್ಪೆಕ್ಟ್ ಎಲ್ಲಿ? ನೀನು ಗಾಡಿ ಫಸ್ಟ್ ಟೈಮ್ ತಂದಿದ್ದೆ, ನೀನು ತೋರಿಸ್ದ, ನೀನು ನನಗೆ ಓಡಿದ್ರು ಸಣ್ಣ ರೆಸ್ಪೆಕ್ಟ್. ಬನ್ನಿ ಹೋಗೋಣ. ಇವಾಗ ಮಾರ್ಕ್ ಹೆಂಗಿತ್ತು ಹೇಳಿ? ಮಾರ್ಕು ಹಾನೆಸ್ಟ್ಲಿ ಸೀತಾ ಸುದೀಪ್ ಸರ್ ಫ್ಯಾನ್ ಆಗಿ ಹೇಳ್ತೀನಿ. ನಾನು ಇನ್ನೊಂದ್ಸಲ ನೋಡಿದ್ರೆ ಓನ್ಲಿ ಬಿಕಾಸ್ ಆಫ್ ದಾದಾ ಯಾರು ಗೊತ್ತಾ ಸಾಂಗ್ ಮತ್ತೆ ಫೈಟಿಂಗೋಸ್ಕರ ಅಂಡ್ ಅವ್ರ ಎಕ್ಸ್ಪ್ರೆಷನ್, ಅವ್ರ ಹೇರ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಓವರ್ ಆಲ್ ಅವ್ರೊಬ್ರಿಗೋಸ್ಕರ ನೋಡ್ತೀನಿ. ಇನ್ನೊಂದ್ಸಲ ಮೂವಿ ನೋಡೋ ಅಷ್ಟು ಲಾಸ್ಟಲ್ಲಿ ಕೆಲವೊಂದು ಸೀಕ್ವೆನ್ಸಲ್ಲಿ ಆ್ಯಕ್ಚುಲಿ ನಮಗೆ ಭಯ ಆಗ್ತಾ ಇತ್ತು, ಇದೂ ಹಿಡ್ಕೊಂಡು ಎಳ್ದ್ಬಿಡ್ತಾರ ಅಂತ. ದೇವ್ರ ದಯದಿಂದ ಅದು ಮಾಡಿಲ್ಲ. ಓವರ್ ಆಲ್ 1 time ವಾಚ್ ನೋಡ್ಬೋದು. ಮ್ಯಾಕ್ಸಿಗೂ ಇದಕ್ಕೂ ಇಷ್ಟೇ ಡಿಫ್ರೆನ್ಸ್ ಏನಂದರೆ ಅವ್ರ ಲುಕ್ ಚೇಂಜ್ ಆಗಿದೆ, ಪರ್ಸ್ನಾಲಿಟಿ ಚೇಂಜ್ ಆಗಿದೆ. ಮ್ಯಾಕ್ಸ್ 24 hours ಇತ್ತು, ಇದು 48 hours ಇದೆ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಆ್ಯಂಡ್ ಲೈಟಿಂಗ್ ಸ್ವಲ್ಪ ಬೆಟರ್ ಆಗಿದೆ ಅಷ್ಟೇ. ಅದು ಬಿಟ್ಟು ನಾನು ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಸರ್ ನಮಗೆ ನೀವು ನಿಮ್ಮ ಲವರ್ ಬಾಯ್ ವರ್ಷನ್ ವಿಚ್ ಇಸ್ ರನ್ನ ಕೆಂಪೇಗೌಡ ಎಲ್ಲ ಮಾಡಿ ಸಾಕು. ಯಾಕಂಗೆ ಗುಂಡ್ರು ಗೋವಿ ಥರ ಬರೀ ಸೋಲೋ ಫಿಲಮ್ ಮಾಡ್ತೀರಾ? ಸೋಲೋ ಇಲ್ಲ ನೋಡಿ. ಸೊ ನಾವು ಅಂದ್ಕೊಂಡಿದ್ವಿ, ಯಾಕಂದರೆ ಮ್ಯಾಕ್ಸ್ದು 2 ಸಲ ರೆಫರೆನ್ಸ್ ಬಂತು, ಸೂಪರ್ ಹಾಟು ಮಾಮ ಅದು, ಆಮೇಲೆ ಮ್ಯಾಕ್ಸ್ದು ಹೆಸರು ಎಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಕ್ಲೈಮ್ಯಾಕ್ಸಲ್ಲಿ ಮ್ಯಾಕ್ಸ್ ಬರ್ಬೋದೇನೋ, ಮಾರ್ಕ್ ಆಮೇಲೆ ಮ್ಯಾಕ್ಸ್ ಇಬ್ಬರು ಅಕ್ಕ ತಮ್ಮ ಮ್ಯಾಕ್ಸ್ ಆಮೇಲೆ ಮಾರ್ಕು ಅಣ್ಣ ತಮ್ಮ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಬರ್ತಾನೇನೋ ಮ್ಯಾಕ್ಸು ಲೈಕ್ ಹೆಲ್ಪ್ ಮಾಡೋಕ್ಕೆ ಮಾರ್ಕಿಗೆ ಅನ್ನೋ ಥರ. ಬಟ್ ಆ ಥರ ಏನಾಗಿಲ್ಲ. ಇವಾಗ GT ಮಾಲಿಂದ ತಿಂಡಿ ದಿನಕ್ಕೆ ಅಂತ ಬಂದ್ವಿ. ಇದು ಸೆಕೆಂಡ್ ರೌಂಡ್ ತಿಂಡಿದು, ಯಾಕಂದರೆ ಸಾಕಾಗಿಲ್ಲ, ಬೆಳಗ್ಗೆ ಒಂಥರ ಎದೆಲೆ ಕುತ್ಕೊಂಡ್ಬಿಡುತ್ತೆ ಅಂತ ಸ್ವಲ್ಪ ತಿಂದಿದ್ವಿ. ಇವಾಗ ದೋಸೆ ತಿನ್ನೋಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಕುರುಬ್ರಳ್ಳಿ ಹತ್ರ ಇದೆ ಮಂಜುನಾಥ ಇದಂತ. ಇಲ್ಲಿ 35 rupees ದೋಸೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ತಾರೆ, ಆ್ಯಂಡ್ ಅದು ಆಯಿಲ್ ನಾರ್ಮಲ್ ಆಯಿಲ್ ಅಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಸ್ಟಿಲ್ ಕಮ್ಮಿ ರೇಟಿಗೆ ಒಳ್ಳೆ ಪ್ರೈಸ್, ಒಳ್ಳೆ ಫುಡ್ ಕೊಡ್ತಾ ಇದ್ದಾರೆ. ಇಲ್ಲಿ ಇವನಿಗೆ ಫಸ್ಟ್ ಟೈಮ್ ತಿಂತಾರೆ, ಅದು ಇವನಿಗೆ ತಿನ್ನಿಸ್ಬಿಟ್ಟು ವ್ಲಾಗ್ ಎಂಡ್ ಮಾಡೋದು. ಒಂದ್ಸಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಮೂವಿನ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸುದೀಪ್ ಸರ್ ಫ್ಯಾನ್ ಅಂತೂ ಆಗಿದ್ರೆ 2-3 ಸಲ ನೋಡಿದ್ರೂ ಬೋರ್ ಆಗಲ್ಲ, ಇದೊಂದು ಹೇಳ್ತೀನಿ. ಸೊ ಇದಾಗಿದ್ದು ಇವತ್ತಿನ ಬ್ಲಾಗ್. ನಿಮ್ಗೆ ಏನಾದ್ರು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇದೇ ಥರದ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಬಾಯ್.